ಸೂಫಿಯಾ ಇಂಗ್ಲಿಷ್ ಸ್ಕೂಲ್ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸೂಫಿಯಾ ಇಂಗ್ಲಿಷ್ ಸ್ಕೂಲ್ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಆಚರಣೆ. ತುಮಕೂರು ನಗರದ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಫಲ್ಕನ್ ಸೂಫಿಯಾ ಪಿಯು ಕಾಲೇಜ್ ವತಿಯಿಂದ ಸೂಫಿಯಾ ಆಂಗ್ಲ ಶಾಲೆಯ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ನಹಿದಾ ಜಂಜಂ, ಅಡಿಷನಲ್ ಎಸ್ಪಿ ಅಬ್ದುಲ್ ಖಾದರ್, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ಸಂಪಾದಕರಾದ ಎಸ್ ನಾಗಣ್ಣ, ಸೂಫಿಯಾ ಶಾಲೆಯ ಸಂಸ್ಥಾಪಕ ಅಬ್ದುಲ್ ವಾಜಿದ್, ಶೇಖ್ ಉಸ್ಮಾನ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ವಾರ್ಷಿಕೋತ್ಸವದ ಅಂಗವಾಗಿ ಶಾಲೆಯ ವತಿಯಿಂದ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ವಿಜೇತರಾಗಿ ಹೊರಹೊಮ್ಮಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಮತ್ತು ಶಾಲೆಯ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಿ ಅವರ ಪ್ರತಿಭೆಯನ್ನು ಮೆಚ್ಚಿ ಅಭಿನಂದಿಸಿದರು. ಇಂತಹ ಕಾರ್ಯಕ್ರಮಗಳು ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ವಾರ್ಷಿಕೋತ್ಸವದ ಭಾಗವಾಗಿ ವಿದ್ಯಾರ್ಥಿಗಳು ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನೃತ್ಯ, ನಾಟಕ, ಹಾಡುಗಾರಿಕೆ, ಕೋಶಿಯರ್ ವಾಚನ ಮತ್ತು ಇತರ ಸಾಂಸ್ಕೃತಿಕ ಕಲಾಕೃತಿಗಳಿಂದ ವಿದ್ಯಾರ್ಥಿಗಳು ಮತ್ತು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಕಲಾ ಸಾಮರ್ಥ್ಯವನ್ನು ಪ್ರೋತ್ಸಾಹಿಸಿ ಅವರ ಸ್ವಾಭಿಮಾನ ಮತ್ತು ನೈಪುಣ್ಯತೆಯನ್ನು ಹೊರತರಲು ಅವಕಾಶ ನೀಡಲಾಯಿತು. ಅತಿಥಿಗಳು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಮೆಚ್ಚಿ ಅವರನ್ನು ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿದ ನಮ್ಮ ಮಕ್ಕಳು ಪ್ರಶ್ನೆ ಕೇಳಬೇಕು. ನೀವು ಮನೆಯಲ್ಲೇ ಮಕ್ಕಳು ಪ್ರಶ್ನೆ ಕೇಳೋದಕ್ಕೆ ಅಧಿಕಾರ ಕೊಡಲಿಲ್ಲ ಅಂದ್ರೆ ಅವ್ರು ಟೀಚರ್ಸ್ ಕೇಳ್ತಾರೆ. ಯಾವ ಎಜುಕೇಶನ್ ಮಕ್ಕಳಿಗೆ ಪ್ರಶ್ನೆ ಕೇಳಕ್ಕೆ ಒಂದು ಧೈರ್ಯ ಕೊಡಲು, ಆ ಎಜುಕೇಶನ್ ಅವ್ರ ಜೀವನ ಚೇಂಜ್ ಮಾಡೋದಕ್ಕೆ ಹೇಗೆ ಅಧಿಕಾರ ಕೊಡುತ್ತೆ, ಬೇರೆ ಜೀವನ ಹೇಗೆ ಚೇಂಜ್ ಮಾಡೋದು ಸಾಧ್ಯ? ಮಕ್ಕಳು ಯಾವಾಗ ಹೇಳಬೇಕು? ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಕೊಡಿ. ಪ್ರಶ್ನೆ ಕೇಳಬೇಕು. ನಮ್ಮ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಡಿಗ್ರಿ, ಪೋಸ್ಟ್ ಡಿಗ್ರಿ, ಮಾಸ್ಟರ್ ಡಿಗ್ರೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಪ್ರಶ್ನೆ ಕೇಳಲ್ಲ. 800 ಜನ ಸ್ಟೂಡೆಂಟ್ಸ್ ಕೂತಿರ್ತಾರೆ, ಒಂದು ಪ್ರಶ್ನೆ ಕೇಳಲ್ಲ. ನಕ್ಕೋತಾರೆ ಅಕ್ಕಪಕ್ಕ ಜನ, ನಗ್ತಾರೆ ಅಂದ್ರೆ ನಗಲಿ ಬಿಡಿ. ಮಕ್ಕಳು ಫಸ್ಟ್ ಹೇಳಿ, ಕ್ಲಾಸ್ ಅಲ್ಲಿ ಪ್ರಶ್ನೆ ಕೇಳು. ಜನ ನಕ್ಕೋತಾರೆ ಅಂದ್ರೆ ನಕ್ಕೊಳ್ಳಿ. ಅವ್ರು ನಕ್ಕೊಂಡೇ ಇರ್ತಾರೆ. ಜೀವನ ಅವ್ರನ್ನೇ ನಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗಲೂ ಸ್ಮಶಾನದಲ್ಲಿ ಕೆಳಗೆ ಮುಂದೆ ಮಾತ್ರ ನಾವು ನಗಲ್ಲ. ನೀವು ಜೀವಂತವಾಗಿದ್ದೀರಾ ಅಂದ್ರೆ ಜನ ನಗ್ತಾರೆ, ನಗದ್ವಿ. And one more thing for all the students here, students, PU students ಇದ್ದೀರಾ, ಈ PU ಲೈಫ್ ಏನು ಅಂತಂದ್ರೆ ಮೇಕ್ ಆರ್ ಬ್ರೇಕ್ ಫಾರ್ ಪೀಪಲ್. ನೀವು ಏನೇ ಕನಸು ಮಾಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಕಮ್ಯುನಿಟಿ, ಯೋರ್ ಸೊಸೈಟಲ್ ಸ್ಟೇಟಸ್, ಎಕನಾಮಿಕ್ ಸ್ಟೇಟಸ್, ಸೋಷಿಯಲ್ ಬ್ಯಾಕ್ಗ್ರೌಂಡ್, ನೀವು ಏನೇ ಆಗಿರಲಿ, ಈ ಟೈಮಲ್ಲಿ ನೀವು ಕನಸು ಕಂಡು ಆ ಕನಸನ್ನ ರಿಯಲೈಸ್ ಮಾಡೋದಕ್ಕೋಸ್ಕರ ನೀವು ಎಫರ್ಟ್ಸ್ ಹಾಕಿದ್ರೆ sky is the limit for you. With these few words, I would like to end up my remark. And once again, I would like to thank the whole management, that is Sophia English School and Falcon Sophia PU College, for giving me such an opportunity for being here. Thank you and all. Jai Hind. ಸೋಫಿಯಾ ಅನ್ನುವ ಶಾಲೆ ಮತ್ತು ಸೋಫಿಯಾ ಪಿಯು ಕಾಲೇಜಿನ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ಹೆಚ್ಚಿನದಾಗಿ ಮುಂದೆ ಆಸಕ್ತರಾಗಿರುವ ಎಲ್ಲರೂ ಕೂಡ ಕಾರ್ಯಕರ್ತರಾಗಿದ್ದಾರೆ. ಉರ್ದುವಿನಲ್ಲಿ ಹೇಳುತ್ತಾರೆ, ಮಾ ಕಾ ಗೋದ್ ಪಹಲಾ ಮದ್ರಸಾ, माँ का गोद पहला मदरसा. बच्चे की तरबियत अगर होना है तो माँ की तरबियत से बच्चा अच्छा होता है, उसके बाद स्कूल. ತಂದೆ ಕಾಣ್ತಾ ಇದೆ ಅವರೆಲ್ಲ ದುಡಿಯಲು ಹೋಗಿದ್ದಾರೆ. ಈಗ ತಾನೇ ನಾವು ದೀಪವನ್ನು ಬೆಳಗಿಸುವ ಮೂಲಕ ಈ ಸಮಾರಂಭವನ್ನ ಉದ್ಘಾಟನೆ ಮಾಡಿದ್ದೇವೆ. ತಾವುಗಳು ಕೂಡ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದೀಪ ಹಚ್ಚಲು ಬಂದಿದ್ದೀರಿ. ಬರೀ ನಾವು ದುಡಿದು ಮಕ್ಕಳನ್ನು ಸಾಕೋದೇ ಒಂದು ದೊಡ್ಡ ಕೆಲಸವಲ್ಲ. ತಾವು ಶಾಲೆಗಳಿಗೆ
ಸೇರಿಸಿ ತಮ್ಮ ಜವಾಬ್ದಾರಿಯನ್ನು ಮರೆಯಬಾರದು. ಒಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯಕ್ಕಾಗಿ ತಂದೆ ತಾಯಿಗಳ ಕೊಡುಗೆ, ಶಾಲೆಯ ಉಪಾಧ್ಯಾಯರ ಕೊಡುಗೆ, ಗುರುಗಳ ಕೊಡುಗೆ, ಸಮಾಜದಲ್ಲಿರುವ ನಮ್ಮ ಸುತ್ತಮುತ್ತಲಿನ ಪರಿಸರದ ಕೊಡುಗೆ ಅತಿ ಮುಖ್ಯವಾಗಿರ್ತದೆ. ನಾವೆಲ್ಲರೂ ನೋಡ್ತಿದ್ದೀವಿ, ಈ ದೇಶದ ಭವಿಷ್ಯ ನಮ್ಮ ಮಕ್ಕಳು. ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲು ಸನ್ಮಾನ್ಯ ವಾಣಿ ಸಾಹೇಬ್ ಅವರು ಸುಮಾರು 35 ವರ್ಷಗಳಿಂದಲೂ ಕೂಡ ಈ ಸಂಸ್ಥೆಯನ್ನು ತಮ್ಮ ಶ್ರಮವನ್ನು ಹಾಕಿ ಕಟ್ಟಿದ್ದಾರೆ. ಸಮಾಜಕ್ಕೆ ತಮ್ಮದೇ ಒಂದು ಕೊಡುಗೆಯನ್ನು ಅವರು ನೀಡಿದ್ದಾರೆ. ಅದರಿಂದ ತಮ್ಮ ಮಕ್ಕಳಿಗೆ ಶಿಕ್ಷಣ ದೊರಕುವಂತಾಗಿದೆ. ನಮ್ಮ ಮಕ್ಕಳು ಸಕ್ರಿಯರಾಗಬೇಕು. ಮೇಲಿನ ವೇದಿಕೆಯನ್ನು ನೋಡಿದ್ರೆ, ನಾಯಿಕ ಸಂಗಮವನ್ನು ನೋಡಿದ್ರಿ, ಅವರು ಕೂಡ ಶಿಕ್ಷಣವನ್ನು ಪಡೆದು ಈ ವೇದಿಕೆಯನ್ನು ಹತ್ತುವ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ತಮ್ಮ ಮಕ್ಕಳು ಕೂಡ ಎಲ್ಲರೂ ಕೂಡ ಪ್ರತಿಭಾವಂತರೇ. ಅವರಿಗೆ ನಾವು ಗುಣಗಳನ್ನು ಕಲಿಸಿಕೊಡ್ಬೇಕು, ಸಂಸ್ಕಾರವಂತ ಶಿಕ್ಷಣವನ್ನು ಕೂಡ ಕಲಿಸಿಕೊಡ್ಬೇಕು. ತಾಯಿಯಂದಿರಲ್ಲಿ ನಮ್ಮಲ್ಲಿ ತಾವು ಮಕ್ಕಳಿಗೆ ಮೊಬೈಲ್ಗಳಿಂದ ದಯವಿಟ್ಟು ದೂರ ಇರಬೇಕು. ಏನು ಮೊಬೈಲ್ಗಳಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ, ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ, ಅದನ್ನ ನಿಯಂತ್ರಿಸದ ಇದ್ದಲ್ಲಿ ನೀವು ಯಾವ ಶಿಕ್ಷಣವನ್ನು ಕೊಟ್ಟರೂ ಕೂಡ ಅವರ ಭವಿಷ್ಯ ಉಜ್ವಲವಾಗಲ್ಲ. ಅವೆಲ್ಲವೂ ಕಡೆ ಹಾಳಾಗ್ತದೆ. ಸಮಾಜ ಒಂದು ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ. ಮಕ್ಕಳಿಗೆ ಎಲ್ಲವೂ ಕೂಡ ಅತಿ ಸುಲಭವಾಗಿ ಕೊಡ್ತಾ ಇದೆ. ಅದು ಗಾಂಧಾಗಿರ್ಬೋದು, ಬೇರೆ ಬೇರೆ ಶಕಗಳಿರ್ಬೋದು. ಅವುಗಳೆಲ್ಲವೂ ಕೂಡ ಯಾವುದೋ ಒಂದು ಹಾಳಾಗೋದು, ಮತ್ತು ಒಳ್ಳೆಯವರು ಅನ್ನೋ ಭಾವನೆ ಇದೆಯಲ್ಲ, ಅದರಿಂದ ನೀವು ಜಲ್ದಿ ಹಾಕಿಕೊಡ್ಬೇಕಾಗಿದೆ. ತಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಕೊಡ್ತಿರ್ಬೇಕಾದ್ರೆ ಶಾಲೆಯವರು ಶಿಕ್ಷಣ ಕಲಿಸ್ಕೊಡ್ತಾರೆ, संस्कार कलिಸುವಂತ जवाबदारी तंदागिರ್ತದೆ। दो बात उर्दू में बोलना चाहता हूँ। आप तमाम बहुत खुश हैं, आपके बच्चे सर्टिफिकेट से ಜಾಗೃತರಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಅನುಭವ। ಯಾರೇ ಜಾಗೃತರಾಗಿದ್ದಾರೆ ಅಂತಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೈದಾ ಜಮಜಮ್ ಅವರು ಇಲ್ಲಿ ಬಂದು ನಿಂತ್ಕೊಂಡು ಮಾಡಿದಾಗ ಅವ್ರು ಹೇಗೆ ಕಂಡ್ರು ಅಂತಕ್ಕಂಥದ್ದು ಒಂದು ಮಾತು। ನೀವು ಅವ್ರ ಜೊತೆಗೆ ಓದಿದ್ರೆ ನಿಮ್ಗೆ ಏನಾಗ್ತಿದ್ದೀರಿ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ। ಆದರೆ ನಾವಂತೂ ಕೂಡ ಈ ಭಾರತದ ಪ್ರಜೆಗಳು, ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನಗಳು ಮತ್ತು ತುಮಕೂರಿನ ಪ್ರಜೆಗಳು ನಾವು ವೋಟರ್ ಲಿಸ್ಟ್ ಮಾಡಿದ್ದೇವೆ। ತಾತ ಮುತ್ತಾತ ಯಾವ್ಯಾವ ಕಾಲದಿಂದಲೂ ಕೂಡ ನಾವು ಬದುಕಿದ್ದೇವೆ। ನಾವು ಭಾರತೀಯರಲ್ಲ, ಈ ದೇಶದವರು। ಇದನ್ನೆಲ್ಲರೂ ಕೂಡ ಇಟ್ಕೋಬೇಕಾಗುತ್ತದೆ। ಇದನ್ನ ಇಟ್ಕೊಂಡಂತೆ ಇವತ್ತು ಸಾಮಾನ್ಯವಾಗಿ ಇವತ್ತು ಒಂದು ಮಹಿಳಾ ಯುಗ ಅಂತಲೇ ಕರೀತೀವಿ। ಇದೆಲ್ಲರೂ ಕೂಡ ನೋಡಿದರೆ ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿ ಆಗಿದೆ। ವಾಸ್ತವನೂ ಕೂಡ ಹೌದು। ಈ ಒಂದು ಕಾರ್ಯಕ್ರಮನ ಪ್ರಯತ್ನಿಸಿಕೊಳ್ತಕ್ಕಂಥದ್ದು, ಕಲ್ಚರಲ್ ಪ್ರೋಗ್ರಾಮನ್ನು ನನ್ನ ಮಗು ಮಾಡೋದನ್ನು ನೋಡಿ ನಾನು ಆನಂದ ಪಡಬೇಕು ಅಂತಕ್ಕಂಥ ಭಾಳ ಜನ ನೋಡಿ। ಹಿಂದ್ಗಡೆ ನಮ್ಮದೇ ಭಾಷಣ ಅಲ್ಲಿಂದ ಸದ್ಯ ಹಿಂದ್ಗಡೆ ಇರೋದ್ರಿಂದ ನನ್ನ ಭಾಷಣ ಮುಂದೆ ಕೇಳಿಸ್ತಾ ಇದೆ। scoring marks, scoring high marks, securing ranks. But along with the education, side by side, humility should be inculcated in our character. Only scoring marks is not enough. The children should be prepared to become a very good citizen of the future. In our way we say, today's children is the future citizen. That is rightly said. And the teachers should take care of the students, because most of the time, most of the day, students spend at their schools, the classes. Teachers will be the parents when the children are at the school. They should take care of their entire activities during the time when they stay at the schools. They have to identify the parents they have, and the parents should be intimated rightly about the interests they have, the achievements
they can. And similarly, parents also should not force their children to become doctors or engineers or something else. They also have to identify the talents in their kids and they have to encourage. They have to nourish their talents. You should not unnecessarily force them to become something because the children will have some interest. We will be forcing to become something. There will be contradiction. In between, we will not become anything. So, the parents have a great role in the upbringing of the children. Similarly, children should also work hard during their school days. After all, they will be studying for 15, 16 years. Once they finish their studies, they can become anything. If they study well, they can become doctor, they can become an engineer, they can become a police officer, they can become a pilot. Whatever they wish, they can become if they study well during their student life. Illadi sir, illadi. Illadi sir. Illadi sir. Munde nadu. Illadi putam. Arka. Ikkada tirugu. Illadi sir, illadi. On internet page, please. Illadi, munde nadi. Please parents internet. Ikkada nadi, munde nadi. Ikkada nadi sir. Sir, turn ಮಾಡಿ. What? Illadi sir, illadi. Running race for Illadi. Amma illadi illi. Rapid page B. Illadi munde nadi. Putta illadu. Afia. ಮುಂದೆ ನಡು ಇಲ್ಲಡು Running race. ಮುಂದೆ ನಡು ಬಿಡ ಇಲ್ಲಡು ಇಲ್ಲಿ Muhammad Hamza. ಇಲ್ಲಿ ಅಮ್ಮ ಓಯ್ ಬಿಡ ಇಲ್ಲಿ ಇಲ್ಲಿ Malvika first prize. Hassa second prize. Zoya Costa second prize first standard. Muhammad second prize. Water side. Muhammad Harry prize. ಇಲ್ಲಿ Water side. Afi. First prize. Shafia standard. Girls. Shiza Sheikh first prize. Shiza Sheikh first prize. Faisal Pasha second prize. Half standard. Faisal Pasha. Muhammad Raza first prize. Water side. Muhammad Raza. Muhammad Hussain second prize. First prize. Right. ಮುಂದೆ ನಡು
ಸರ್ ಇಲ್ಲಿ ನೋಡಿ ಮುಂದೆ ನೋಡಿ ಸರ್ ಮುಂದೆ ನೋಡಿ ಮೊಹಮ್ಮದ್ ಸೌರಭ್ ಮುಂದೆ ನೋಡಿ ಸರ್ ಮುಂದೆ ನೋಡಿ ಮುಂದೆ ನೋಡಿ ಮುಂದೆ ನೋಡಿ ಮುಂದೆ ನೋಡಿ ಮುಂದೆ ನೋಡಿ ಮುಂದೆ ನೋಡಿ ಖಾಲಿದ್ ಹುಸೇನ್ ಖಾಲಿದ್ ತಸ್ಮಿಯಾ ಕೌಸರ್ Saida Nurain Afia B Alia Sarah आगे रे आगे रे आगे रे ಮುಂದೆ ನೋಡಿ ಎಲ್ಲ आगे रे आगे रे आगे रे